ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೆ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು. ನಾವು ಶ್ರೀಮನ್ ಮಹಾಭಾರತದ ಸಂಪೂರ್ಣ ಚಿಂತನೆಯಲ್ಲಿದ್ದೇವೆ. ಮಹಾಭಾರತ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಗ್ರಂಥವಾದದ್ದರಿಂದ, ಲಕ್ಷ ಶ್ಲೋಕಿ ಗ್ರಂಥವಾದದ್ದರಿಂದ ಚಿಂತನೆಯೂ ಕೂಡ ದೀರ್ಘವಾಗಿಯೇ ಇರುವಂಥದ್ದು. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಎಲ್ಲಿಯವರೆಗೆ ಅಂತ ಹೇಳಿದರೆ, ಪಾಂಡವರಿಗೆ ಹಾಗೂ ಕೌರವರಿಗೆ ಈ 105 ಮಂದಿಗೂ ಕೂಡ ವಿದ್ಯಾಭ್ಯಾಸ ಅಂತ ಹೇಳುವಂಥದ್ದು ಪೂರ್ಣವಾಗಿದೆ. ವಿದ್ಯಾಭ್ಯಾಸ ಮುಗಿಸಿದಂತಹ ಮಕ್ಕಳ ಬಳಿಯಲ್ಲಿ, ರಾಜಕುಮಾರರ ಬಳಿಯಲ್ಲಿ ದ್ರೋಣಾಚಾರ್ಯರು ತಮ್ಮ ಗುರುದಕ್ಷಿಣೆಯನ್ನು ಕೇಳಿದ್ದಾರೆ. ಗುರುದಕ್ಷಿಣೆ ಏನು ಅಂತ ಹೇಳಿದರೆ, ತನಗೆ ಮಿತ್ರದ್ರೋಹವನ್ನು ಮಾಡಿದಂತಹ ದೃಪದ ಮಹಾರಾಜನನ್ನು ಹೆಡೆಮುರಿ ಕಟ್ಟಿ ಎಳೆದುಕೊಂಡು ಬರಬೇಕು ಅಂತ. ಈ ಕಾರ್ಯಕ್ಕಾಗಿ 105 ಮಂದಿ ರಾಜಕುಮಾರರು ಕೂಡ ತೆರಳಿದ್ದಾರೆ. ಕೌರವರು ಈ ಕಾರ್ಯದಲ್ಲಿ ವಿಫಲರಾದಾಗ ಪಾಂಡವರು ಆ ಕಾರ್ಯಕ್ಕೆ ಅಂತ ತಾವು ಮುನ್ನುಗ್ಗಿದ್ದಾರೆ. ಅದರಲ್ಲೂ ಅರ್ಜುನ ತನ್ನ ಅಪರಿಮಿತವಾದಂತಹ ಪರಾಕ್ರಮವನ್ನು ತಾನಲ್ಲಿ ತೋರಿ ದೃಪದನನ್ನು ಆ ಯುದ್ಧದಲ್ಲಿ ಸೋಲಿಸಿ ದೃಪದನನ್ನು ಹೆಡೆಮುರಿ ಕಟ್ಟಿ ಎಳೆದು ತಂದು ದ್ರೋಣನ ಮಂಚದ ಕಾಲಿಗೆ ಕಟ್ಟಿದ ಅಂತ ಮಹಾಭಾರತದಲ್ಲಿ ಉಲ್ಲೇಖ. ಅಂತೂ ಕರೆದುಕೊಂಡು ಬಂದಿದ್ದಾನೆ. ಬಂದ ನಂತರ ಪರಸ್ಪರ ಮೈತ್ರಿಯನ್ನೂ ಮಾಡಿಕೊಂಡಿದ್ದಾರೆ. ಅರ್ಧರಾಜ್ಯವನ್ನು ದ್ರೋಣಾಚಾರ್ಯರು ದೃಪದನಿಗೇ ಮರಳಿಸಿಕೊಟ್ಟಿದ್ದಾರೆ. ಆಹಿಚ್ಛತ್ರ ಅಂತ ಹೇಳುವಂಥ ಪ್ರದೇಶದಲ್ಲಿ ತಾನು ರಾಜ್ಯಭಾರವನ್ನು ಮಾಡುತ್ತಾರೆ. ತನ್ನ ಮಗನಾದಂಥ ಅಶ್ವತ್ಥಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅದೇ ರೀತಿಯಾಗಿ ಕಾಂಪಿಲ್ಯ ದೇಶವನ್ನು ದೃಪದನಿಗೆ ಕೊಟ್ಟಿದ್ದಾರೆ. ಹೀಗೆ ದೃಪದನ ಆ ಪಾಂಚಾಲ ಅಂತ ಹೇಳುವಂತಹ ಆ ಒಂದು ಪ್ರದೇಶ ಏನಿದೆ ಅದು ಇಬ್ಬಾಗವಾಗಿ ತಾನು ಭಾಗವಾಗಿ ಹೋಗಿದೆ ಅಂತ ಹೇಳುವಂಥದ್ದನ್ನೆಲ್ಲ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಅಲ್ಲದೆ ದ್ರೋಣಾಚಾರ್ಯರು ಮುಂದೆ ಯುದ್ಧ ಬರಬಹುದು ಅಂತ ಹೇಳುವಂಥದ್ದನ್ನು ಮೊದಲೇ ಮನಗಂಡು, ಯಾಕೆಂದರೆ ತ್ರಿಕಾಲಜ್ಞಾನಿಗಳಾದಂತಹ ಅವರು ಮೊದಲೇ ಮನಗಂಡು ಅರ್ಜುನನ ಬಳಿಯಲ್ಲಿ ತಾವು ಯಾವತ್ತಾದರೂ ನಾನು ನಿನ್ನ ಮುಂದೆ ಯುದ್ಧಕ್ಕೆ ಅಂತ ನಿಂತುಕೊಂಡ್ರೆ ನೀನು ಹಿಂದೆ ಮುಂದೆ ಯೋಚಿಸದೆ ಯುದ್ಧ ಮಾಡಬೇಕು. ಇದು ನಾನು ನಿನಗೆ ಬ್ರಹ್ಮಶಿರಸ್ಸು ಅಂತ ಹೇಳುವಂಥ ಅಸ್ತ್ರವನ್ನು ವಿಶೇಷವಾಗಿ ದಯಪಾಲಿಸಿದ್ದೇನೆ, ಅದಕ್ಕೆ ನೀನು ನನಗೆ ಕೊಡುವಂತಹ ಗುರುದಕ್ಷಿಣೆ ಅಂತ ಅವನ ಬಳಿಯಲ್ಲಿ ಪ್ರತಿಜ್ಞೆಯನ್ನು ಮಾಡಿಕೊಂಡಿದ್ದಾರೆ. ಇದು ಎಲ್ಲವೂ ಪ್ರಭೃತಿಗಳ ಮುಂದೆ, ಅಂದರೆ ಎಲ್ಲರ ಮುಂದೆ ತಾವು ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲವನ್ನೂ ನಾವು ನೋಡಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ. ಈ ರೀತಿಯಾಗಿ ಪಾಂಡವರು ದಿನದಿಂದ ದಿನಕ್ಕೆ ವೃದ್ಧಿಸ್ತಾ ಇದ್ದಾರೆ. ಅವರ ಖ್ಯಾತಿ ಪ್ರಖ್ಯಾತಿ 3 ಲೋಕಗಳಲ್ಲಿಯೂ ಕೂಡ ತಾವು ಹೆಚ್ಚುತ್ತಾ ಉಂಟು. ಹೀಗಿದ್ದಾಗ ಸಮಸ್ತ ಹಸ್ತಿನಾಪುರದ ಪ್ರಜೆಗಳಿಗಂತೂ ಪಾಂಡವರು, ಅದರಲ್ಲೂ ಯುಧಿಷ್ಠಿರ ಅಂತ ಹೇಳಿದರೆ ವಿಶೇಷವಾದಂಥ ಪ್ರೀತಿ, ಪ್ರೇಮ, ಅಕ್ಕರೆ, ವಿಶ್ವಾಸ, ಗೌರವ, ಅಭಿಮಾನ ಎಲ್ಲವೂ ಇರುವಂಥದ್ದನ್ನು ಮಹಾಭಾರತ ನಮಗೆ ಸೂಚಿಸ್ತದೆ. ಇದು ಎಲ್ಲವೂ ಈ ರೀತಿ ಮುಂದುವರಿತಾ ಇರುವಾಗ ಧೃತರಾಷ್ಟ್ರನಿಗೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಅಸೂಯೆ ತಾಂಡವವಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಯುಧಿಷ್ಠಿರ ಈ ಒಂದು ಬೆಳವಣಿಗೆಯನ್ನು ನೋಡಿ, ಪಾಂಡವರ ಅಭಿವೃದ್ಧಿಯನ್ನು ನೋಡಿ, ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿಗಿಂತಲೂ ಹೆಚ್ಚು ಪಾಂಡುವಿನ ಮಕ್ಕಳನ್ನು ಪ್ರೀತಿ ಮಾಡುವುದನ್ನು ನೋಡಿ ಇವನ ಮನಸ್ಸಿನಲ್ಲಿ ಈರ್ಷೆಯು ಎದ್ದೇಳುತ್ತದೆ. ಮನಸ್ಸಲ್ಲೇ ಆಲೋಚನೆ ಮಾಡ್ತಾನೆ, ಅಯ್ಯೋ ಹೀಗಾಯ್ತಲ್ಲ, ನಾನು ಕುರುಡ ಅಂತ ಹೇಳುವಂತಹ ಕಾರಣಕ್ಕೆ ನನಗೆ ರಾಜ್ಯಾಭಿಷೇಕ ಆಗಲಿಲ್ಲ. ಪಾಂಡು ಒಂದು ಚಕ್ರವರ್ತಿಯಾದ, ಅವನನ್ನು ಜನರು ಪ್ರೀತಿಸಿದರು. ಇವತ್ತು ನಾನು ಮಕ್ಕಳಿನ್ನೂ ಚಿಕ್ಕವರು ಅಂತ ಹೇಳುವ ಕಾಲಕ್ಕೆ ತತ್ಕಾಲಕ್ಕೆ ನಾನಿಲ್ಲಿ ಕೂತಿದ್ದೇನಷ್ಟೇ ಸಿಂಹಾಸನದಲ್ಲಿ. ಆದರೆ ನನ್ನನ್ನಾಗಲಿ ನನ್ನ ಮಕ್ಕಳನ್ನಾಗಲಿ ಯಾರೂ ಇಷ್ಟೊಂದು ಆದರದಿಂದ ಪ್ರೀತಿ ಗೌರವಗಳಿಂದ ನೋಡಿಕೊಳ್ಳುತ್ತಾ ಇಲ್ಲ. ಇವತ್ತು ಇದೆಲ್ಲವೂ ಕೂಡ ಪಾಂಡುಪುತ್ರರಿಗೆ ಸಿಕ್ಕಿದೆ ಅಂತ ಹೇಳುವಂಥ ಅಸೂಯೆ ಅವನಲ್ಲಿ ಹೊಗೆ ಆಡುತ್ತದೆ. ಆದರೆ ಏನೂ ಮಾಡುವಂತಿಲ್ಲ. ಹಿರಿಯರ ಆ ಒಂದು ಇಚ್ಛೆಯ ಪ್ರಕಾರ, ಪ್ರಜಾಜನರ ಇಚ್ಛೆಯ ಪ್ರಕಾರ ಯುಧಿಷ್ಠಿರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಲೇಬೇಕಾಗ್ತದೆ. ಯುಧಿಷ್ಠಿರನಿಗೆ ಅಂದರೆ ಪಾಂಡವರಲ್ಲಿ ಹಿರಿಯರಾದಂತಹ ಧರ್ಮರಾಯನಿಗೆ ತಾನು ಯುವರಾಜ್ಯಾಭಿಷೇಕವನ್ನು ಮಾಡಿಸ್ತಾನೆ, ಮನಸ್ಸಿಲ್ಲದೆ ಇದ್ದರೂ ಕೂಡ ಧೃತರಾಷ್ಟ್ರ. ಹೀಗೆ ಕೆಲವೊಂದು ಕಾಲ ಕಳೀತದೆ. ಇವನಲ್ಲಿದ್ದಂಥ ಅಸೂಯೆ ಭುಗಿಲೇಳುತ್ತದೆ. ಧೃತರಾಷ್ಟ್ರ ಒಂದು ಬಾರಿ ತನ್ನ ಮಂತ್ರಿಯಾದಂತಹ ಕಣಿಕನನ್ನು ಕರೀತಾನೆ. ಕಣಿಕ ನೀತಿ ಅಂತ ಹೇಳುವಂತಹ ಭಾಗ ಮಹಾಭಾರತದಲ್ಲಿ ನಾವು ನೋಡ್ತೇವೆ. ಅನೇಕ ವಿಧವಾದಂತಹ ನೀತಿಗಳುಂಟು. ಕಣಿಕ ನೀತಿ, ಶುಕ್ರ ನೀತಿ, ವಿದುರ ನೀತಿ, ಹೀಗೆ. ಕಣಿಕ ನೀತಿ ಅಂತ ಹೇಳಿದರೆ ಅಲ್ಲೆಲ್ಲ ದುಷ್ಟ ಆಲೋಚನೆಗಳೇ ಇರುವಂಥದ್ದು. ವಿದುರ ನೀತಿ ಅಂತ ಹೇಳಿದರೆ ನ್ಯಾಯಸಮ್ಮತವಾದದ್ದು, ನ್ಯಾಯ ನೀತಿಯಿಂದ ನಡೆದುಕೊಳ್ಳುವಂಥದ್ದು, ಧರ್ಮ ಮಾರ್ಗವಾಗಿ ನಡೆಯುವಂತಹ ರೀತಿ, ಇದೆಲ್ಲವನ್ನು ತೋರಿಸಿಕೊಡುವಂಥದ್ದು ವಿದುರ ನೀತಿ. ಆದರೆ ಇಲ್ಲಿ ಕಣಿಕ ನೀತಿಯ ಪ್ರಸಂಗವು ಈ ಭಾಗದಲ್ಲಿ ಬರ್ತದೆ. ಈರ್ಷ್ಯ ತನ್ನಲ್ಲಿ ಹೆಚ್ಚಾದಾಗ, ಅಸೂಯೆಯು ತನ್ನನ್ನು ಸುಡುತ್ತಾ ಇರಬೇಕಾದ್ರೆ
ಹೊಟ್ಟೆಯೊಂದರ ರಗಳೆ ಸಾಲದೆಂದು ಹೊಟ್ಟೆ ಕಿಚ್ಚಿನನ್ನು ಕೂಡ ಇಟ್ಟೇನೋ ನರನಳ್ಳಂತ ನಮಗೆ ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತದೆ. ನೀನು ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀನು ಪರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ ಅಂತ. ಹೊಟ್ಟೆ ತುಂಬಿದಂತಹ ತೋಳ ಆದರೂ ಮಲಗೀತು, ಆದರೆ ನೀನು ಬೇರೆಯವರನ್ನು ನೋಡ್ತಾ ನೋಡ್ತಾ ದಿಟ್ಟಿಸ್ತಾ ನೀನು ಕರಬುತ್ತಾ ಇದ್ದೀಯಲ್ಲ ಅಂತ ಡಿ ವಿ ಜಿ ಅವರು ಹೇಳುವಂಥದ್ದು. ಇದೇ ಪರಿಸ್ಥಿತಿ ಇಲ್ಲಿ ಈ ಧೃತರಾಷ್ಟ್ರನಿಗಾಗಿದೆ. ಕಣಿಕನನ್ನು ಕರೆದಿದ್ದಾನೆ. ಕಣಿಕನ ಬಳಿಯಲ್ಲಿ ತನ್ನ ಮನಸ್ಸಿನ ಎಲ್ಲ ಆ ಒಂದು ದುಗುಡವನ್ನು, ದುಮ್ಮಾನವನ್ನು ಎಲ್ಲವನ್ನೂ ಕೂಡ ತಾನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅವನು ಹೇಳುವಂತಹ ಮಾತು ಏನು ಅಂತ ಹೇಳಿದರೆ, ತನಗೆ ಯಾವ ರೀತಿಯಾಗಿ ತನ್ನ ತಮ್ಮನ ಮಕ್ಕಳನ್ನು ನೋಡುವಾಗ ತನಗೆ ಈರ್ಷೆಯಾಗ್ತದೆ ಅಂತ ಹೇಳುವಂಥದ್ದು ಹೇಳ್ತಾನೆ. ಆಗ ಕಣಿಕ ಹೇಳುವಂಥದ್ದು, ಪಾಂಡುಪುತ್ರೇಭ್ಯ ಆತ್ಮಾನಂ ರಕ್ಷಾ, ಅಂದರೆ ಪಾಂಡುಪುತ್ರರಿಂದ ನಿನ್ನನ್ನು ನೀನು ರಕ್ಷಿಸಿಕೊಳ್ಳು. ಅಂದರೆ ನೇರವಾಗಿ ಅವರನ್ನು ನಿನ್ನ ಶತ್ರುಗಳು ಅಂತ ಹೇಳದೇ ಹೋದರೂ ಕೂಡ ಮುಂದೆಗೆ ಅವರೇ ನಿನ್ನ ಶತ್ರು ಸ್ಥಾನದಲ್ಲಿ ಇರುವಂಥವರು, ನಿನ್ನ ಏಳಿಗೆಗೆ ಅಡ್ಡಿಯಾಗಿರುವಂಥವರು ಆ ಪಾಂಡುಪುತ್ರರೇ. ನಿನ್ನ ಏಳಿಗೆ ಅಂದರೆ ನಿನ್ನ ಮಕ್ಕಳ ಏಳಿಗೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಅವನು ಹೇಳ್ತಾ ಹೋಗ್ತಾನೆ. ಅಲ್ಲದೆ ಅವನು ಹೇಳ್ತಾನೆ ಏನು ಅಂತ ಹೇಳಿದರೆ, ಅವರನ್ನು ನೀನು ಶತ್ರುಗಳು ಅಂತಲೇ ಭಾವಿಸಬೇಕು. ಯಾಕೆಂದರೆ ದಾಯಾದಿಗಳು ಹುಟ್ಟುತ್ತಾ ದಾಯಾದಿಗಳು ಆಗಿದ್ದರೂ ಕೂಡ ಬೆಳೀತಾ 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 ಹುಟ್ಟುತ್ತಾ ಅಣ್ಣ ತಮ್ಮಂದರಿದ್ದಂಥವರು ಬೆಳೀತಾ ದಾಯಾದಿಗಳಾಗಿ ಬಿಡ್ತಾರೆ. ಈ ಹಸ್ತಿನಾಪುರ ಇದೆ, ಅತ್ಯಂತ ಸುಶೋಭಿತವಾದಂತಹ ಸಮೃದ್ಧವಾದಂತಹ ಈ ರಾಜ್ಯ, ಇದಕ್ಕೆ ನಿನಗೆ ನಿನ್ನ ಮಕ್ಕಳ ಏಳಿಗೆಗೆ ಸದಾಕಾಲ ಅಡ್ಡಿ ಉಂಟು ಮಾಡ್ತಾ ಇರುವಂಥವರು ಪಾಂಡವರೇ. ಆದ ಕಾರಣ ಅವರನ್ನು ನೀನು ಶತ್ರುಸ್ಥಾನದಲ್ಲಿರಿಸಿ ನೋಡಬೇಕು ಅಂತ ಹೇಳುವಂಥದ್ದೆಲ್ಲ ಅವನ ಮಾತಿನಲ್ಲಿ ಮೂಡಿ ಬರ್ತದೆ. ಅಲ್ಲದೆ ಅವನು ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಶತ್ರುವಿನ ಜೊತೆಯಲ್ಲಿ ನಾವು ವ್ಯವಹಾರ ಮಾಡುವಾಗ ಅವನಿಗೆ ನಮಗೆ ಅವನ ಮೇಲೆ ಶತ್ರುತ್ವ ಉಂಟು ಅಂತ ಹೇಳುವಂಥದ್ದು ಅವನಿಗೆ ಗೊತ್ತೇ ಆಗಬಾರದು. ನಾವು ಸ್ನೇಹಿತರಂತೆ ವರ್ತಿಸಬೇಕು. ಆದರೆ ಯಾವಾಗ ಸಮಯ ಬರ್ತದೋ ಆವಾಗ ಹೊಸಕಿ ಹಾಕಬೇಕು ಶತ್ರುವನ್ನು ಯಾವಾಗಲೂ ಕೂಡ ನಮ್ಮ ತಲೆಯ ಮೇಲೆ, ಭುಜದ ಮೇಲೆ, ಹೆಗಲ ಮೇಲೆ ಇರಿಸಿಕೊಳ್ಳಬೇಕು. ಆದರೆ ಎಂತಹ ಸಮಯದಲ್ಲಿ ಅವನು ದುರ್ಬಲನಾಗ್ತಾನೋ ಆಗ ಅವನನ್ನು ಕೊಡವಿ ಕೆಳಗೆ ಹಾಕಬೇಕು. ಶತ್ರುವಿನ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವು ದಯೆಯನ್ನು ತೋರಬಾರದು. ಶತ್ರು ಮಾತ್ರ ಅಂತ ಹೇಳುವಂಥ ಚಿಂತನೆ ನಮ್ಮ ಮನಸ್ಸಲ್ಲಿರಬೇಕು. ಅವಕಾಶ ಸಿಕ್ಕುವಾಗ ಹೊಸಕಿ ಹಾಕಲಿಕ್ಕೆ ನಾವು ಮರೀಲೇಬಾರದು. ಶತ್ರುವಿನಲ್ಲಿ ದಯೆ ಅಂತ ಹೇಳುವಂಥದ್ದು ಇರಲೇಬಾರದು. ಈ ರೀತಿಯಾಗಿ ಇಂತಹ ದುಷ್ಟ ಮಾತುಗಳನ್ನೇ ತಾನು ಹೇಳ್ತಾ ಹೋಗ್ತಾನೆ ಧೃತರಾಷ್ಟ್ರನಿಗೆ ಈ ಕಣಿಕ. ಇಂಥ ಅನೇಕ ಮಾತುಗಳುಂಟು. ಇವತ್ತು ಏನು ನಾವು ಲೋಕದಲ್ಲಿ ನೋಡ್ತೇವೆ, ಇವತ್ತು ಯಾವ ರೀತಿಯಾದಂತಹ ರಾಜಕಾರಣದ ವ್ಯವಸ್ಥೆ ಉಂಟು, ಅದೆಲ್ಲವೂ ಕೂಡ ಕಣಿಕನ ಬಾಯಿಯಿಂದ ಮಹಾಭಾರತದಲ್ಲಿ ಬಂದಿದೆ. ನಿನ್ನ ಮಕ್ಕಳೇ ಮುಂದೆ ಉತ್ತರಾಧಿಕಾರಿ ಆಗಬೇಕೇ ಹೊರತು ಆ ಪಾಂಡುವಿನ ಮಕ್ಕಳಲ್ಲ. ಅವರು ಕಾಡಾಡಿಗಳು. ಆದ ಕಾರಣ ಅವರ ಮೇಲೊಂದು ಗಮನ ಇಟ್ಟಿರು. ಶತ್ರುವನ್ನು ಯಾವಾಗಲೂ ಕೂಡ ಉದಾಸೀನವಾಗಿ ನೋಡಬಾರದು. ಶತ್ರುಗಳು ಆರಾಮವಾಗಿದ್ದಾರೆ ಅಂತ ನೀನು ಆರಾಮವಾಗಿರುವುದಲ್ಲ. ಯಾವಾಗ ಅವರ ಮೇಲೆ ಆಕ್ರಮಣ ಮಾಡಬಹುದು ಅಂತ ಹೇಳುವಂಥದ್ದನ್ನು ಹೊಂಚು ಹಾಕುತ್ತಾ ಇರಬೇಕು. ಈ ರೀತಿಯಾಗಿ ಎಲ್ಲ ದುರ್ಬೋಧನೆಯನ್ನು, ಇದನ್ನೇ ಕಣಿಕ ನೀತಿ ಅಂತ ಹೇಳುವಂಥದ್ದು, ಇದನ್ನೆಲ್ಲ ಧೃತರಾಷ್ಟ್ರನ ಮನಸ್ಸಲ್ಲಿ ಮೂಡಿಸಿ ಬಿಡ್ತಾನೆ ಈ ಕಣಿಕ ಅಂತ ಹೇಳುವಂತಹ ಮಂತ್ರಿ. ಎಲ್ಲವನ್ನೂ ಹೇಳ್ತಾನೆ ನೋಡಿ. ಪುತ್ರ ಸಖಾವ ಭ್ರಾತಾವ ಪಿತಾವ ಯದಿವಾ ಗುರು ರಿಪುಸ್ಥಾನೇಶು ವರ್ತಂತೋ ಹಂತವ್ಯ ಭೌತಿ ಮಿಚ್ಛತ ಅಂತ ಹೇಳ್ತಾನೆ. ಭೌತಿ ಮಿಚ್ಛತ ಅಂದರೆ ಅವನು ಮಗ ಆಗಲಿ, ಗೆಳೆಯನಾಗಲಿ, ಅಣ್ಣನಾಗಲಿ, ಅಥವಾ ತಂದೆಯಾಗಲಿ, ಅಥವಾ ಗುರುವೇ ಆಗಲಿ, ಶತ್ರು ಅಂತ ನಿನಗೆ ಅನ್ನಿಸಿದರೆ ಅವರನ್ನು ಹಿಂದೆ ಮುಂದೆ ನೋಡದೆ ಕೊಂದೇ ಬಿಡಬೇಕು ಅಂತ. ಅಂದರೆ ನಮ್ಮ ಏಳಿಗೆ, ನಮ್ಮ ಸ್ವಾರ್ಥ ಇದುವೇ ಮುಖ್ಯವಾಗಿರಬೇಕೇ ಹೊರತು ಇಲ್ಲಿ ಶತ್ರುವಿನ ಮುಂದೆ ಕೂತ್ಕೊಂಡು ದಯೆಯನ್ನು ತೋರಿಸುವುದು ಇಂಥದ್ದೆಲ್ಲ ಅಲ್ಲ. ಆದರೆ ಅವನ ಬಗ್ಗೆ ನನಗೆ ಶತ್ರುಭಾವನೆ ಉಂಟು ಅಂತ ಹೇಳುವಂಥದ್ದು ಅವನಿಗೆ ಗೊತ್ತಾಗದ ರೀತಿಯಲ್ಲೂ ಇರಬೇಕು. ಎದುರಿನಿಂದ ಮಾತು ಚೆನ್ನಾಗಿ ಆಡಬೇಕು, ಹಿಂದಿನಿಂದ ಚೂರಿ ಹಾಕುವುದು ಅಂತ ಹೇಳ್ತೇವೆ ನೋಡಿ, ಅಂಥ ವರ್ತನೆಯನ್ನೆಲ್ಲ ಕಣಿಕ ಈ ಧೃತರಾಷ್ಟ್ರನಿಗೆ ಉಪದೇಶ ಮಾಡುತ್ತಾನೆ. ಎಲ್ಲವನ್ನೂ ಹೇಳಿ ಅವನ ಮನಸ್ಸಲ್ಲಿ ಬೇಕಾದಷ್ಟು ದುರ್ಬೋಧನೆಯನ್ನು ತುಂಬಿಸಿ ಮನಸ್ಸನ್ನು ಕೆಡಿಸಿ, ಮೊದಲೇ ಅಸೂಯೆ ಹೊಗೆ ಆಡ್ತಾ ಉಂಟು, ಇನ್ನಷ್ಟು ಮನಸ್ಸನ್ನು ಹಾಳು ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಕಣಿಕ. ಈಗ ಇದೇ ಮನಸ್ಸಲ್ಲಿ ಕುದೀತಾ ಉಂಟು ಧೃತರಾಷ್ಟ್ರನಿಗೆ. ಇದೇ ಸಂದರ್ಭದಲ್ಲಿ ಈ 4 ಜನ ಮಹಾಭಾರತದಲ್ಲಿ ನಾವು ಕೇಳುವಂಥದ್ದು, ಆ 4 ಜನರನ್ನು ದುಷ್ಟ ಚತುಷ್ಟಯ ಅಂತ ಕರೀತಾರೆ ವ್ಯಾಸರು. ದುಷ್ಟ ಚತುಷ್ಟಯ ಯಾರು ಅಂತ ಹೇಳಿದರೆ ಶಕುನಿ, ದುರ್ಯೋಧನ, ದುಶ್ಯಾಸನ ಹಾಗೂ ಕರ್ಣ. ಈ 4 ಜನರದ್ದು ಇದೊಂದು ಟೀಮ್, ಇದೊಂದು ಗ್ರೂಪ್. ಇವರು 4 ಜನ ಸೇರಿಕೊಂಡು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರುವಂಥದ್ದು ಪಾಂಡವರನ್ನು ಹಳ್ಳಕ್ಕೆ ತೋಡಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಯಾವ ರೀತಿಯಿಂದಾದರೂ ಇವರನ್ನು ನಿವಾರಿಸುವುದು ಅಂತ ಹೇಳಿದರೆ ಕೊಲ್ಲುವುದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಧರ್ಮದ ಬಲ ಇದ್ದದ್ರಿಂದ, ದೇವರ ದಯೆ ಇದ್ದದ್ರಿಂದ
ಎಲ್ಲದರಿಂದಲೂ ಕೂಡ ಪಾಂಡವರು ಯಶಸ್ವಿಯಾಗಿ ಯಾವುದೇ ರೀತಿಯಾದಂಥ ಅಪಾಯಗಳಿಲ್ಲದೆ ತಾವು ಮೇಲೆದ್ದು ಬರ್ತಾರೆ. ಎಲ್ಲ ಸೋಲುಗಳಿಂದಲೂ ಕೂಡ ಅವರು ಹೊರಗಡೆ ಬರ್ತಾರೆ. ಅವರಿಗೆ ಸೋಲು ಅಂತ ಹೇಳುವಂಥ ತಾಕುವುದಿಲ್ಲ. ಯಾವ ಅಪಾಯದ ಯಾವುದೇ ಒಂದು ಸೂಚನೆಗಳಿಲ್ಲದೆ ಅವರು ಅಪಾಯದಿಂದ ಪಾರಾಗಿ ತಾವು ಮುಂದುವರೆದು ಬಿಡ್ತಾರೆ ಪಾಂಡವರು. ಹೀಗೆ ಇರಬೇಕಾದ್ರೆ ಇದೇ ರೀತಿಯಾದಂತಹ ಜೀವನ ನಡೀತಾ ಇರುತ್ತದೆ. ಮನಸ್ಸಲ್ಲಿ ಈರ್ಷೆ. ಒಂದು ಬಾರಿ ಈ ದುಷ್ಟ ಚತುಷ್ಟಯ ತಾವು ತೀರ್ಮಾನ ಮಾಡ್ತಾರೆ, ಹೇಗಾದರೂ ಮಾಡಿ ಈ ಪಾಂಡವರನ್ನು ಕೊಲ್ಲಲೇಬೇಕು, ಇಲ್ಲದಿದ್ದರೆ ದುರ್ಯೋಧನನಿಗೆ ಉಳಿಗಾಲ ಇಲ್ಲ. ಯಾಕೆಂದರೆ ದೇಶದಲ್ಲೆಲ್ಲ ಹೆಚ್ಚುತ್ತಾ ಇರುವಂತಹ ಅರ್ಜುನನ ಹಾಗೂ ಇತರ ಪಾಂಡವರ ಖ್ಯಾತಿಯನ್ನು ನೋಡಿದ್ದಾನೆ. ಏನು ಮಾಡೋದು, ಹೇಗೆ ನಿವಾರಿಸುವುದು ಅಂತ ಆಲೋಚನೆ ಮಾಡಿ ದೊಡ್ಡದಾದಂತಹ ಒಂದು ಮಾಸ್ಟರ್ ಪ್ಲ್ಯಾನನ್ನು ತಾವಲ್ಲಿ ಒಂದು ರೂಪುಗೊಳಿಸ್ತಾರೆ, ತೀರ್ಮಾನ ಮಾಡ್ತಾರೆ, ನಿಗದಿಗೊಳಿಸ್ತಾರೆ. ತಾವಲ್ಲಿ ಒಂದು ರೂಪುರೇಷ ಅದಕ್ಕೆಲ್ಲ ಹಾಕಿಕೊಂಡು ನೇರವಾಗಿ ಅಪ್ಪಣೆ ಪಡ್ಕೊಳ್ಬೇಕು ಅಂತ ಧೃತರಾಷ್ಟ್ರನ ಹತ್ರ ಬಂದಿದ್ದಾರೆ. ಧೃತರಾಷ್ಟ್ರನಿಗೆ ಅಸೂಯೆ ಇದ್ದರೂ ಕೂಡ, ಈರ್ಷ್ಯೆ ಇದ್ದರೂ ಕೂಡ ನೇರವಾಗಿ ತನ್ನ ತಮ್ಮನ ಮಕ್ಕಳಿಗೆ ಏನಾದರೂ ಮಾಡಲಿಕ್ಕೆ ಅವನು ಅಂಜುತ್ತಾನೆ. ಅಂದರೆ ಅಂತಃಕರಣದಲ್ಲಿ ಒಂದಷ್ಟು ಆರ್ದ್ರತೆ ಅಂತ ಹೇಳುವಂಥದ್ದು ಉಂಟು ಅವನಿಗೆ. ಅಲ್ಲದೆ ಹಿರಿಯರೇನು ಹೇಳ್ತಾರೋ, ಭೀಷ್ಮ ದ್ರೋಣಾದಿಗಳು ಏನು ಹೇಳ್ತಾರೋ ಅಂತ ಹೇಳುವಂಥದ್ದು ಕೂಡ ಒಂದಷ್ಟು ಮನಸ್ಸಲ್ಲಿ ಚಿಂತನೆ ಉಂಟು. ಹೀಗಿರಬೇಕಾದ್ರೆ ದುರ್ಯೋಧನ ತನ್ನ ತಂದೆ ಹತ್ರ ಬಂದಿದ್ದಾನೆ. ತಂದೆ ಹತ್ರ ಬಂದು ಹೇಳ್ತಾನೆ, ತಾನು ಮಾತನ್ನು ಮುಂದುವರಿಸ್ತಾ ಹೇಳುವುದು, ನೋಡಿಯಪ್ಪ, ಈಗ ನೀವು ನೋಡ್ತಾ ಇದ್ದ ಹಾಗೆ ಪ್ರಜೆಗಳೆಲ್ಲರೂ ಕೂಡ ಯುಧಿಷ್ಠಿರನ ಬಗ್ಗೆ ಬಹಳ ಪ್ರೀತಿಯಿಂದಿದ್ದಾರೆ, ಧರ್ಮರಾಯನನ್ನು ಪ್ರೀತಿಸ್ತಾರೆ, ಪಾಂಡವರನ್ನು ಪ್ರೀತಿಸ್ತಾರೆ. ನಮ್ಮ ಮೇಲೆ ಯಾರಿಗೂ ಆಸಕ್ತಿ ಇಲ್ಲ, ನಮ್ಮನ್ನು ಯಾರೂ ಪ್ರೀತಿಸುವವರಿಲ್ಲ, ನಮ್ಮನ್ನು ಯಾರೂ ಕೇಳುವವರೇ ಇಲ್ಲ. ಸ್ವಲ್ಪ ದಿವಸ ನಾವು ಪಾಂಡವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡಬೇಕು. ಪಾಂಡವರು ಈ ದೇಶದಿಂದ ಹಸ್ತಿನಾವತಿಯಿಂದ ಹೊರಗೆ ಹೋಗಬೇಕು. ಕ್ರಮೇಣ ಜನ ಅವರನ್ನು ಮರ್ತೇ ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ನನಗೆ ಪಟ್ಟಾಭಿಷೇಕವನ್ನು ಮಾಡಬೇಕು. ಇದು ಸಾಧ್ಯವಾ ಅಂತ ಕೇಳ್ತಾನೆ. ಮೊಟ್ಟ ಮೊದಲ ಬಾರಿಗೆ ಇದಕ್ಕೆ ಒಪ್ಪುವುದಿಲ್ಲ ಧೃತರಾಷ್ಟ್ರ. ಯಾಕೆಂದರೆ ಭೀಷ್ಮಾಚಾರ್ಯರು ಇದಕ್ಕೆ ಒಪ್ಪುವುದಿಲ್ಲ. ಅವರನ್ನು ದೂರ ಕಳಿಸಲಿಕ್ಕೆ ಕೃಪಾಚಾರ್ಯರು, ಗೌತಮರು ಅಂತಲೂ ಕೂಡ ಅವರನ್ನು ಕರೆಯುವಂಥದ್ದು, ಕೃಪಾಚಾರ್ಯರು ಒಪ್ಪುವುದಿಲ್ಲ, ದ್ರೋಣಾಚಾರ್ಯರು ಮೊದಲೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವರೆಲ್ಲರ ವಿರೋಧವನ್ನು ಕಟ್ಟಿಕೊಂಡು ನಾನು ಹೇಗೆ ಅಂತ ಧೃತರಾಷ್ಟ್ರ ಖಂಡಿತವಾಗಿಯೂ ಮನಸ್ಸು ಮಾಡಿದರೆ ಸಾಧ್ಯವೇ ಉಂಟು. ಅವರನ್ನು ಕೊಲ್ಲುವುದಲ್ಲ, ಇಲ್ಲಿಂದ ಅವರನ್ನು ಹೊರದೇಶಕ್ಕೆ ಕಳಿಸುವ, ಅಲ್ಲಿಯೇ ಅವರು ಒಂದಷ್ಟು ಕಾಲ ಇರಲಿ, ಆ ನಂತರ ಅವರನ್ನು ಜನ ಮರೆತು ಬಿಡ್ತಾರೆ. ಅವನಿಗೆ ಹೌದು ಯೌವರಾಜ್ಯಾಭಿಷೇಕ ಆಗಿದೆ ಯುಧಿಷ್ಠಿರನಿಗೆ, ಆದರೂ ಕಾಲಕ್ರಮೇಣ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ಯಾವುದು ನಮ್ಮ ಕಣ್ಣೊಳಗೆ ಇಲ್ಲವೋ, ಕಣ್ಣಿನ ಮುಂದೆ ಇಲ್ಲವೋ, ಅದು ಮತ್ತೆ ಮನಸ್ಸಿನಿಂದಲೂ ದೂರ ಹೋಗ್ತದೆ. ಆವಾಗ ನಾನು ಬರ್ತೇನೆ, ನನ್ನ ರಾಜ್ಯಾಭಿಷೇಕವನ್ನು ಮಾಡಿ ಅಂತ. ಕೊನೆಗೆ ಮಗನ ಒತ್ತಾಯಕ್ಕೆ ಇವನ ಮನದೊಳಗೆ ಆ ಇಚ್ಛೆಯೂ ಇತ್ತು, ಜೊತೆಗೆ ದ್ವಂದ್ವ ಅವನಿಗೆ. ಒಪ್ಪಿಬಿಡ್ತಾನೆ ಧೃತರಾಷ್ಟ್ರ. ಸರಿ, ಹಾಗೆ ಆಗಲಿ, ಪಾಂಡವರನ್ನು ದೂರ ಕಳಿಸುವ ಅಂತ. ಈಗ ರಾಜ್ಯಸಭೆ, ರಾಜನ ಸಭೆಯಲ್ಲಿ ಪಾಂಡವರನ್ನು ಕರೆಸಲಾಗ್ತದೆ. ಕರೆಸಿ ಇವರು ಮಾಡುವಂತಹ ಆಲೋಚನೆಗಳು ಹೇಗೆ ಅಂದರೆ, ಪಾಂಡವರೂ ಕೂತಿದ್ದಾರೆ, ಕೌರವರೂ ಇದ್ದಾರೆ, ಭೀಷ್ಮ ದ್ರೋಣ ಕೃಪಾಚಾರ್ಯರಾದಿಗಳೂ ಇದ್ದಾರೆ. ಇವಾಗ ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಈಗಾಗಲೇ ಆಗಿದೆ, ಯುವರಾಜ ಯುಧಿಷ್ಠಿರನೇ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಈ ದುರ್ಯೋಧನನು ಮೊದಲೇ ಕೆಲವೊಂದಷ್ಟು ಜನರನ್ನು ತಾನು ಸಂಪತ್ತನ್ನೆಲ್ಲವನ್ನು ಕೊಟ್ಟು ಅವರ ವಿಶ್ವಾಸವನ್ನು ಗಳಿಸಿಕೊಂಡು ಅವರನ್ನು ಖರೀದಿ ಮಾಡಿದ್ದಾನೆ. ಅಂತಹ ಕೆಲವೊಂದಷ್ಟು ಜನರು ಬಂದು ರಾಜನ ಮುಂದೆ ವಾರಣಾವ್ರತ ಅಂತ ಹೇಳುವಂಥ ಒಂದು ಪ್ರದೇಶ, ಆ ವಾರಣಾವ್ರತ ಅಂತ ಹೇಳುವಂತಹ ಪ್ರದೇಶವನ್ನು ಬಹಳಷ್ಟು ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮ್ಮ ಹಸ್ತಿನಾವತಿಯಿಂದ ಸ್ವಲ್ಪ ದೂರದಲ್ಲಿ ವಾರಣಾವ್ರತ ಅಂತ ಹೇಳುವಂಥ ಒಂದು ಪ್ರದೇಶ ಉಂಟು. ಅತ್ಯಂತ ಸುಂದರವಾದಂತಹ ಪ್ರದೇಶ ಅದು. ಆ ಪ್ರದೇಶಕ್ಕೆ ಒಮ್ಮೆ ಎಲ್ಲರೂ ಹೋಗಬೇಕು. ಎಷ್ಟೊಂದು ಸುಂದರವಾದ ಪ್ರದೇಶ, ಅರಳಿದಂತಹ ಹೂಗಳೇನು, ಕಂಗೊಳಿಸುವಂತಹ ನದಿಗಳೇನು, ಲತೆಗಳೇನು, ಬಳ್ಳಿಗಳೇನು, ಮರಗಳೇನು, ಪ್ರಕೃತಿ ಏನು, ಹೀಗೆ ಆ ಒಂದು ಪ್ರದೇಶವನ್ನು ಬಹಳಷ್ಟು ಹೊಗಳುತ್ತಾರೆ. ಒಬ್ಬರಾದ್ಮೇಲೆ ಒಂದು ಗುಂಪು ಜನ ಬರ್ತಾರೆ. ಎಲ್ಲರೂ ಮಾತಾಡುವಂಥದ್ದು ವಾರಣಾವ್ರತದ ವಿಚಾರವೇ. ಇದು ಹೀಗೆ ಆಗ್ತಾ ಇರಬೇಕಾದ್ರೆ ವಿದುರನ ಮನಸ್ಸಲ್ಲಿ ಏನೋ ಸಂಶಯ ಬರ್ತದೆ, ಏನೋ ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ ಇವರು ಅಂತ. ಈ ರೀತಿ ಇವರು ಮಾತಾಡ್ತಾ ವಾರಣಾವ್ರತವನ್ನು ಹೊಗಳ್ತಾ ಇರಬೇಕಾದ್ರೆ ಧೃತರಾಷ್ಟ್ರ ಯುಧಿಷ್ಠಿರನನ್ನು, ಪಾಂಡವರನ್ನು ಉದ್ದೇಶಿಸಿ ಹೇಳುತ್ತಾನೆ, ನೋಡಿಯಪ್ಪ, ವಾರಣಾವ್ರತದಲ್ಲಿ ಪಶುಪತಿಯ ಉತ್ಸವ ನಡೀತಾ ಉಂಟು. ಪಶುಪತಿ ಅದು ಬಹಳ ಕಾರಣಿಕವಾದಂತಹ ದೇವರು, ಬಹಳ ಸುಂದರವಾದಂತಹ ದೇವಸ್ಥಾನ. ನೀವೆಲ್ಲರೂ ಚಕ್ರವರ್ತಿಗಳಾಗಬೇಕು ಅಂತ ಹೇಳುವಂಥ ಇಚ್ಛೆಯಿಂದ ಇಡೀ ಈ ಹಸ್ತಿನಾವತಿಯ ಗೌರವವನ್ನು ಹೆಚ್ಚಿಸಬೇಕು ಅಂತ ಹೇಳಿಕೊಂಡು ಎಲ್ಲ ಕಡೆ ತಿರುಗಾಡಿದ್ದೀರಿ, ಯುದ್ಧ ಮಾಡಿದ್ದೀರಿ, ಬಹಳ ದಣಿದಿದ್ದೀರಿ, ಆಯಾಸಗೊಂಡಿದ್ದೀರಿ, ಕಪ್ಪ ಕಾಣಿಕೆಗಳನ್ನು ರಾಶಿಯಾಗಿ ತಂದು ಹಸ್ತಿನಾವತಿಯಲ್ಲಿ ರಾಶಿ ಹಾಕಿದ್ದೀರಿ, ನಿಮಗೆಲ್ಲ ದಣಿದಿದೆ. ಒಂದು ಸ್ವಲ್ಪ ಹೋಗಿ ನೀವು ನಿಮ್ಮ ಮನಸ್ಸಿಗೆ, ಶರೀರಕ್ಕೆ ಸಂತೋಷವನ್ನು ತಂದುಕೊಂಡು ಒಂದಷ್ಟು ಹೊತ್ತು ವಿಹಾರ ಮಾಡಿ ಬನ್ನಿ, ಒಂದಷ್ಟು ಕಾಲ ಹೋಗಿ ವಾರಣಾವ್ರತಕ್ಕೆ, ಅತ್ಯಂತ ಸುಂದರವಾದಂತಹ ಜಾಗ ಅಂತ ಇವರೆಲ್ಲರೂ ಹೇಳ್ತಾ ಇದ್ದಾರೆ ಅಂತ.
ಆಗ ಯುಧಿಷ್ಠಿರನಿಗೆ ಇವನ ಮನದಲ್ಲೊಂದು ನಾಲಗೆಯಲ್ಲೊಂದು ಅಂತ ಹೇಳುವಂಥದ್ದು, ಮಾತು ತಡಬರಿಸ್ತಾ ಇರುವಂಥದ್ದು, ಧೃತರಾಷ್ಟ್ರನ ಮನಸ್ಸಿನ ಇಚ್ಛೆ ಏನಿತ್ತು, ಏನಾಗಿರಬಹುದು ಅಂತ ಹೇಳುವಂಥದ್ದು ಕೂಡ ಅವನಿಗೆ ಆಲೋಚನೆ ಮಾಡಲಿಕ್ಕೆ ಬಹಳ ಕಾಲ ಹಿಡಿಲಿಲ್ಲ. ಧೃತರಾಷ್ಟ್ರನ ಈ ಮನಸ್ಸಿನ ದುರ್ಬುದ್ಧಿ ಯುಧಿಷ್ಠಿರ ಆಗಲೇ ಅರ್ಥ ಮಾಡಿಕೊಂಡ. ಯಾಕೆಂದರೆ ಯುಧಿಷ್ಠಿರ ಯುದ್ಧದಲ್ಲಿ ಬಹಳ ನಿಷ್ಣಾತ ಏನಲ್ಲ, ಆದರೆ ಅವನಿಗೆ ರಾಜನೀತಿ, ರಾಜಕೌಶಲ್ಯಗಳು ಇದೆಲ್ಲವೂ ಯುಧಿಷ್ಠಿರನಿಗೆ ಗೊತ್ತಿತ್ತು. ಬಹಳ ಸೂಕ್ಷ್ಮಮತಿ ಅವನು ಮತ್ತು ಅರ್ಜುನ ಇವರಿಬ್ಬರನ್ನು ಕೂಡ ಪಾಂಡವರಲ್ಲಿ ಅತ್ಯಂತ ಸೂಕ್ಷ್ಮಮತಿ ಅಂತ ವೇದವ್ಯಾಸರು ತಿಳಿಸ್ತಾ ಹೋಗ್ತಾರೆ. ಈ ಎಲ್ಲ ಪ್ರಸಂಗಗಳನ್ನು ಕೂಡ ನಾವು ಮರಿಬಾರ್ದು. ಮೂಲತಃ ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾ ಇರುವಂಥದ್ದು, ಜನಮೇಜಯ ಮಾಡಿದಂತಹ ಸರ್ಪಯಾಗದಲ್ಲಿ ವೈಶಂಪಾಯನರು ಬಂದಿದ್ದಾರೆ, ವೇದವ್ಯಾಸರ ಶಿಷ್ಯರು. ಅವರು ಹೇಳ್ತಾ ಇರುವಂಥದ್ದು, ಪ್ರಾರಂಭದಲ್ಲಿ ಈ ಕಥೆಯನ್ನು ಪ್ರಾರಂಭ ಮಾಡುವುದಕ್ಕಿಂತಲೂ ಮೊದಲೇ ತಾವು ಹೇಳ್ತಾರೆ, ಕೊಲ್ಲಬೇಕು, ಬೆಂಕಿಯಲ್ಲಿ ಹಾಕಿ ಕೊಲ್ಲಬೇಕು ಅಂತ ನೋಡ್ತಾರಪ್ಪ ಪಾಂಡವರಾದಿಗಳನ್ನು, ಆದರೆ ಅವರು ಅದರಿಂದ ತಪ್ಪಿಸಿಕೊಂಡು ಬರ್ತಾರೆ ಅಂತ. ಈ ಒಂದೇ ಸಾಲಿನಲ್ಲಿ ಹೇಳಿದ್ದು ಜನಮೇಜಯನಿಗೆ ತೃಪ್ತಿ ಉಂಟಾಗುವುದಿಲ್ಲ. ಆಗ ಜನಮೇಜಯ ಕೇಳ್ತಾನೆ, ಬೆಂಕಿ ಹಾಕಿದ್ರು ಅವರಲ್ಲಿಂದ ಪಾರಾಗಿಕೊಂಡು ಬಂದರು ಅಂದರೆ ಹೇಗೆ, ಅದು ಸಂಪೂರ್ಣ ವೃತ್ತಾಂತವನ್ನು ನನಗೆ ಹೇಳಿ ಅಂತ. ಆಗ ಈ ಭಾಗವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ವೈಶಂಪಾಯನರು. ಈ ರೀತಿಯಾಗಿ ವಾರಣಾವ್ರತಕ್ಕೆ ಹೋಗಬೇಕು ಅಂತ ಸೂಚಿಸಿದ ಕ್ಷಣ ಸರಿ ಅಂತ ಒಪ್ಪಿಕೊಳ್ತಾನೆ ಯುಧಿಷ್ಠಿರ. ಯಾಕೆಂದರೆ ಅವನು ಯಾವುದೇ ಕಾರಣಕ್ಕೂ ಹಿರಿಯರು ಹೇಳಿದಂತಹ ಮಾತಿಗೆ ಅವರು ಒಳ್ಳೆಯದಕ್ಕೆ ಹೇಳಿ ಕೆಟ್ಟದಕ್ಕೆ ಹೇಳಿ ಅದರ ಆಲೋಚನೆ ಅವನು ಮಾಡುವುದಿಲ್ಲ. ತಂದೆ ಸ್ಥಾನದಲ್ಲಿರುವಂತಹ ಧೃತರಾಷ್ಟ್ರನ ಮುಖದಿಂದ ಒಂದು ವಾಣಿ ಬಂತು ಅಂದರೆ ಅದು ನನಗೆ ಆದೇಶ ಅಂತ ತಿಳ್ಕೊಂಡು ತಾನಲ್ಲಿಂದ ತನ್ನ ತಮ್ಮಂದಿರ ಹಾಗೂ ತಾಯಿಯ ಸಹಿತವಾಗಿ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಈ ಇದ್ದಕ್ಕಿದ್ದ ಹಾಗೆ ಈ ಪ್ರಯಾಣದ ಆ ಒಂದು ಯೋಜನೆಯನ್ನು ಹಾಕಿಕೊಂಡದ್ದನ್ನು ವಿದುರನ ಮನಸ್ಸಿಗೂ ಕೂಡ ಇದರಲ್ಲೇನೋ ಉಂಟು ದುರ್ಬುದ್ಧಿ ಅಂತ ಹೇಳುವಂಥದ್ದು ಅರ್ಥ ಆಗ್ತದೆ. ಇತ್ತ ಕಡೆಯಿಂದ ತಂದೆಗೆ, ತಾಯಿಗೆ, ಗಾಂಧಾರಿಗೆ ಎಲ್ಲರಿಗೂ ಕೂಡ, ತಂದೆಗೆ ಅಂದರೆ ತಂದೆ ಸ್ಥಾನದಲ್ಲಿದ್ದಂತಹ ಧೃತರಾಷ್ಟ್ರನಿಗೆ, ತಾಯಿ ಅಂದರೆ ಗಾಂಧಾರಿ, ಕುಂತಿ ಜೊತೆಯಲ್ಲೇ ಹೊರಟಿದ್ದಾಳೆ, ಇವರೆಲ್ಲರಿಗೂ ಕೂಡ ನಮಸ್ಕರಿಸಿ ತಾವು ವಾರಣಾವ್ರತಕ್ಕೆ ಹೊರಡುವುದು ಅಂತ ಹೊರಡಲಿಕ್ಕೆ ತೀರ್ಮಾನ ಮಾಡಿಕೊಂಡು ಎಲ್ಲ ಸಜ್ಜಾಗುತ್ತಾ ಇದ್ದಾರೆ ಯುಧಿಷ್ಠಿರಾದಿಗಳು. ಇದೇ ಸಂದರ್ಭದಲ್ಲಿ ಇದಕ್ಕಿಂತಲೂ ಮೊದಲು ದುರ್ಯೋಧನ ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಪುರೋಚನ ಅಂತ ಹೇಳುವಂಥ ಒಬ್ಬ ಮಂತ್ರಿ ಇದ್ದಾನೆ, ಬಹಳ ದುಷ್ಟ. ಕಣಿಕ ಹೇಗೆ ಬಂದನೋ ಹಾಗೆ ಈ ಪುರೋಚನನು ಕೂಡ ಪುರೋಚನನನ್ನು ಬರಲಿಕ್ಕೆ ಹೇಳಿದ್ದಾನೆ. ಪುರೋಚನನ ಬಳಿಯಲ್ಲಿ ಪುರೋಚನನಿಗೆ ಬೇಕಾದಷ್ಟು ಸಂಪತ್ತನ್ನು, ಹಣವನ್ನೆಲ್ಲ ಕೊಟ್ಟು ಅವನನ್ನು ತನ್ನ ವಶವನ್ನಾಗಿ ಮಾಡಿಕೊಂಡು ದುರ್ಯೋಧನ ಹೇಳ್ತಾನೆ, ಅಲ್ಲಿ ವಾರಣಾವೃತದಲ್ಲಿ ಒಂದು ಸುಂದರವಾದಂಥ ಅರಮನೆಯನ್ನು ನೀನು ನಿರ್ಮಾಣ ಮಾಡಬೇಕು. ಅದು ಎಂತಹ ಅರಮನೆ? ಅರಗಿನ ಮನೆ. ಅಂದರೆ ಆ ಮನೆಯನ್ನು ಯಾವುದರಿಂದ ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ, ಅಗ್ನಿ ಸ್ಪರ್ಶ ಆದ ಕೂಡಲೇ ಹೊತ್ತಿ ಮುಗಿದು ಭಸ್ಮೀಭೂತವಾಗಬೇಕು, ಬೆಂಕಿ ಕೊಡಲಿಕ್ಕೆ ಸುಲಭವಾಗಬೇಕು. ಅಂತಹ ಒಂದು ಮನೆಯನ್ನು ನೀನು ನಿರ್ಮಾಣ ಮಾಡಬೇಕು. ಅದಕ್ಕೆ ರಾಳ, ಸೆಣಬು, ಹತ್ತಿ, ಮಣ್ಣಿನ ಜೊತೆಯಲ್ಲಿ ತುಪ್ಪವನ್ನು ಬೆರೆಸಿ ಅದರ ಗೋಡೆಗಳನ್ನೆಲ್ಲ ಸಿದ್ಧಪಡಿಸಬೇಕು. ಅದರ ನಂತರ ಹೊರಗಿನಿಂದ ಯಾವ ರೀತಿಯಾಗಿ ಅಲಂಕಾರ ಮಾಡಬೇಕು ಅಂದರೆ, ಈ ರೀತಿ ಒಳಗಿನ ವ್ಯವಸ್ಥೆಗಳುಂಟು ಅಂತ ಹೇಳುವಂಥದ್ದು ಪಾಂಡವರಿಗೆ ಗೊತ್ತೇ ಆಗಬಾರ್ದು. ಅಲ್ಲಿ ರಾಜಭೋಗ್ಯಕ್ಕೆ ಯಾವುದೆಲ್ಲ ವಸ್ತುಗಳು ಬೇಕೋ ಅದೆಲ್ಲವೂ ಅಲ್ಲಿರಬೇಕು. ಯಾಕೆಂದರೆ ಇವರು ರಾಜಕುಮಾರರು, ಸಾಮಾನ್ಯ ಮನೆಯಲ್ಲೇ ಅವರು ವಾಸಿಸಲಿಕ್ಕೆ ಆಗೋದಿಲ್ಲ. ರಾಜಕುಮಾರರು ಹೇಗಿರ್ತಾರೆ, ರಾಜರ ಅರಮನೆ ಅಂತಃಪುರಗಳು ಹೇಗಿರುತ್ತದೆ, ಆ ರೀತಿಯಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಅಲ್ಲಿ ಆಗಬೇಕು. ಅಂತಹ ಮನೆ, ರಾಳವನ್ನು ಉಪಯೋಗಿಸಬೇಕು, ಈ ರೀತಿ ಬೆಂಕಿ ಬೇಗ ಹಿಡಿಬೇಕು. ಅಂತಹ ಒಂದು ಅರಗಿನ ಮನೆಯನ್ನು ನೀನು ನಿರ್ಮಾಣ ಮಾಡಬೇಕು, ಹತ್ತಿಯನ್ನು ಉಪಯೋಗಿಸು, ಎಲ್ಲ ಹೇಳಿಕೊಡ್ತಾನೆ ಅವನಿಗೆ. ಈ ರೀತಿ ಮನೆಯನ್ನು ನೀನು ಕಟ್ಟು. ಅದರಲ್ಲಿ ಬರ್ತಾರೆ ಪಾಂಡವರು, ಅವರು ಅಲ್ಲಿ ಒಂದಷ್ಟು ಕಾಲ ಅವರು ಇರ್ತಾರೆ. ಒಂದು ದಿನ ಯಾವಾಗ ದಿನಗಳು ಕಳೆದ ಹಾಗೆ ಅವರು ಸುಖವಾಗಿ ಯಾವಾಗ ನಿದ್ದೆ ಮಾಡ್ತಾರೋ ಆ ಮನೆಯಲ್ಲಿ, ಅಂದರೆ ಯಾವುದೇ ಹೊಸ ಜಾಗ, ಸಂಶಯ ಬೇರೆ ಇರ್ತದೆ. ಯಾಕೆಂದರೆ ಅವರೇನು ಸಾಮಾನ್ಯರೆಲ್ಲ, ಬುದ್ಧಿವಂತರು. ಮೊದಲು 2 ದಿನಗಳು, 1 ವಾರವೋ ಅವರಿಗೆ ಡೌಟ್ ಇರ್ಬೋದು, ಸಂಶಯ ಇರ್ಬೋದು. ಆದರೆ ಆ ಸಂಶಯ ಎಲ್ಲ ನಿವಾರಣೆಯಾಗಿ ಯಾವಾಗ ಅವರು ಅತ್ಯಂತ ನೆಮ್ಮದಿಯ ನಿದ್ದೆ ಮಾಡುವ ಮಟ್ಟಕ್ಕೆ ಅವರಿಗೆ ಅಲ್ಲಿಯೋ ನಿನ್ನಲ್ಲಿಯೋ ವಿಶ್ವಾಸ ಬರ್ತದೋ ಆವಾಗ ಅವರು ಮಲಗಿದ್ದಾಗ ಬೆಂಕಿ ಹಾಕಿ ತಾಯಿ ಸಮೇತ 6 ಜನರನ್ನು ಕೊಂದು ಬಿಡುವಂಥ ಈ ದುರ್ಯೋಧನ ಒಂದು ಯೋಜನೆಯನ್ನು ನಿರೂಪಿಸಿ ಪುರೋಚನನಿಗೆ ಹಣ ಕೊಟ್ಟು ಅವನ ಹತ್ರ ಈ ಎಲ್ಲ ರೀತಿಯಾದಂತಹ ವಿಚಾರಗಳನ್ನು ಅವನಿಗೆ ಹೇಳಿಕೊಟ್ಟು ಕಳಿಸ್ತಾನೆ. ಪುರೋಚನ ಹೋಗಿದ್ದಾನೆ, ಅದೇ ರೀತಿಯಾದಂಥ ಅರಗಿನ ಮನೆಯನ್ನು ನಿರ್ಮಾಣ ಮಾಡಿದ್ದಾನೆ ವಾರಣಾವೃತದಲ್ಲಿ. ಪಾಂಡವಾದಿಗಳು ತಂದೆ ತಾಯಿಗೆ, ಹಿರಿಯರಿಗೆಲ್ಲ ನಮಸ್ಕರಿಸಿ ಕುಂತಿಯ ಜೊತೆಯಲ್ಲಿ ತಾವು ಹೊರಟು ನಿಂತಿದ್ದಾರೆ. ಕುದುರೆಗಳನ್ನೇರಿಕೊಂಡು ತಾವು ವಾರಣಾವೃತಕ್ಕೆ. ಇಡೀ ನಾವು ರಾಮಾಯಣದಲ್ಲಿ ನೋಡಿದ್ದೇವೆ, ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಾಗ ಯಾವ ರೀತಿಯಾಗಿ ಅಯೋಧ್ಯೆ ಜನರು ಹಿಂಬಾಲಿಸಿದ್ರು, ಬಿಕ್ಕಿ ಬಿಕ್ಕಿ ಹತ್ರು ಅಂತ, ಅದೇ ಪರಿಸ್ಥಿತಿ ಇಲ್ಲಿಯೂ ಕೂಡ. ಯುಧಿಷ್ಠಿರಾದಿಗಳು ಹೋಗಬೇಕಾದ್ರೆ ಎಲ್ಲ ಜನರು, ಹಸ್ತಿನಾವತಿಯ ಜನರು ಹಿಂಬಾಲಿಸಿಕೊಂಡು ಹೋಗ್ತಾರಂತೆ. ಜನರೆಲ್ಲ ಮಾತಾಡ್ತಾ ಇದ್ದಾರೆ, ಧೃತರಾಷ್ಟ್ರ ತನ್ನ ಮಕ್ಕಳನ್ನು ಹಾಗೂ ತನ್ನ ತಮ್ಮನ ಮಕ್ಕಳಲ್ಲಿ ಭೇದ ಮಾಡ್ತಾ ಇದ್ದಾನೆ.
ಖಂಡಿತವಾಗಿಯೂ ಇಲ್ಲಿ ಯಾವುದೋ ಒಂದು ಯೋಚನೆ ಉಂಟು. ತನ್ನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸಾಕಿ ಬೆಳೆಸಿ ಅವರ ಎಲ್ಲ ದುರ್ಬುದ್ಧಿಗಳಿಗೂ ಕೂಡ ಪ್ರೋತ್ಸಾಹ ಕೊಟ್ಟಂಥ ಧೃತರಾಷ್ಟ್ರ ಇಲ್ಲಿಯೂ ಕೂಡ ಏನೋ ಮಸಲತ್ತು ಮಾಡಿದ್ದಾನೆ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಧೃತರಾಷ್ಟ್ರನ ಬಗ್ಗೆ ಪ್ರತಿಯೊಂದು ಪ್ರಜೆಗೂ ಕೂಡ ಸಂಶಯ. ಹೇಗಿರಬೇಕಾದ್ರೆ ಎಲ್ಲರೂ ಹೋಗಿದ್ದಾರೆ. ಒಂದಷ್ಟು ದೂರ ಬಂದ ನಂತರ ಹೇಳ್ತಾನೆ ಯುಧಿಷ್ಠಿರ, ಸಾಕು, ನೀವೆಲ್ಲ ನನ್ನ ಜೊತೆ ಬಂದದ್ದು, ಇನ್ನೆಲ್ಲರೂ ನೀವು ಹಿಂದೆ ತಿರುಗಿ ಹೋಗಿ, ನಾನೇನು ಶಾಶ್ವತವಾಗಿ ಹೋಗ್ತಿಲ್ಲ, ಒಂದಷ್ಟು ಕಾಲ ಹೋಗಿ ಅಲ್ಲಿ ವಿಹಾರ ಮಾಡಿ ಈಗಷ್ಟೇ ನಮ್ಮ ದೊಡ್ಡಪ್ಪನವರು ಹೇಳಿದ ರೀತಿಯಲ್ಲಿ ನಮ್ಮ ಆಯಾಸವನ್ನು ಕಳೆದುಕೊಂಡು ಮನಸ್ಸಿಗೂ ಸಂತೋಷವಾಗಿ ಶರೀರಕ್ಕೂ ಕೂಡ ಒಂದಷ್ಟು ರಿಲ್ಯಾಕ್ಸ್ ಇದನ್ನೆಲ್ಲ ಮಾಡಿಕೊಂಡು ನಾವು ಮರಳಿ ಬರ್ತೇವೆ ಅಂತ ಯುಧಿಷ್ಠಿರ ಹೊರಡುವಂತಹ ಸಂದರ್ಭ. ಎಲ್ಲರೂ ಕೂಡ ನಮ್ಮನ್ನು ಬಲಬದಿಗೆ ಮಾಡಿ ನೀವು ಹೋಗಿ ಅಂತ. ಇದೆಲ್ಲ ಮಹಾಭಾರತ ನಮಗೆ ಚಿಕ್ಕ ಪುಟ್ಟ ಸೂಚನೆಗಳನ್ನು ಕೊಡೋದು. ಇದೆಲ್ಲ ಶುಭ ಸೂಚನೆಗಳು ಅಂತ. ಯಾರಾದರೂ ಪ್ರಯಾಣ ಮಾಡುವಂಥವರನ್ನು ಬಿಟ್ಟು ಅವರನ್ನು ಎಡಕ್ಕೆ ಹಾಕಿ ನಾವು ಹೋಗುವುದಲ್ಲ, ಅವರನ್ನು ಬಲಕ್ಕೆ ಹಾಕಿ ಹೋಗುವಂಥದ್ದು ಅಂತ. ಹಾಗೆ ನಮ್ಮನ್ನು ಬಲಬದಿಗೆ ಹಾಕಿ ನೀವು ಹೋಗಿ ಅಂದರೆ ಅವರಿಗೆ ಸುತ್ತು ಬಂದುಕೊಂಡು ಎಲ್ಲರೂ ಹೋಗಿದ್ದಾರೆ. ಎಲ್ಲರೂ ಹೋದರೂ ಕೂಡ ವಿದುರ ಹೋಗಲಿಲ್ಲ. ನಾವಿಲ್ಲಿ ಗಮನಿಸಬೇಕು, ಸದಾ ಕಾಲವೂ ಕೂಡ ಪಾಂಡವರ ಹಿತವನ್ನು ಬಯಸಿದವನು ವಿದುರ. ಅವನೂ ಕೂಡ ಕೌರವರ ಆಶ್ರಯದಲ್ಲೇ ಇದ್ದರೂ ಕೂಡ ಭೀಷ್ಮಾಚಾರ್ಯರ ಹಾಗೆ ದ್ರೋಣಾಚಾರ್ಯರ ಹಾಗೆ ತನ್ನ ಸ್ವಾರ್ಥವನ್ನು ಅವನೆಂದೂ ನೋಡಲಿಲ್ಲ. ಯಾವುದು ಸತ್ಯ, ಯಾವುದು ಧರ್ಮ, ಯಾವುದು ನ್ಯಾಯ ಅದನ್ನೇ ತಾನು ಸತತವಾಗಿ ಕಾಪಾಡಿಕೊಂಡು ಬಂದಿದ್ದಾನೆ. ಇಲ್ಲಿ ಬರುವಂಥದ್ದು ಮಹಾಭಾರತದ ಪ್ರಥಮ ಕೂಟ ಶ್ಲೋಕ. ಯುಧಿಷ್ಠಿರನ ಬಳಿಯಲ್ಲಿ ವಿದುರ ಹೇಳುತ್ತಾನೆ. ಯಾಕೆಂದರೆ ವಿದುರನಿಗೆ ಇಲ್ಲಿ ಗೊತ್ತಾಗಿದೆ, ಈ ವಾರಣಾವ್ರತಕ್ಕೆ ಈ ಮಕ್ಕಳನ್ನು ಕಳಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೋ ಒಂದು ದುಷ್ಟ ಯೋಚನೆ ಉಂಟು ದುರ್ಯೋಧನನದ್ದು. ಇದಕ್ಕೆ ಧೃತರಾಷ್ಟ್ರನ ಬೆಂಬಲವೂ ಉಂಟು ಅಂತ. ಧೃತರಾಷ್ಟ್ರನಿಗೆ ಅಲ್ಲಿ ಅವರನ್ನು ಕೊಲ್ತಾರೆ ಅಂತ ಹೇಳುವಂಥ ವಿಚಾರ ಗೊತ್ತಿಲ್ಲ. ಆದರೆ ಅವರನ್ನು ರಾಜ್ಯಭ್ರಷ್ಟರನ್ನಾಗಿ ಮಾಡಿ ಇಲ್ಲಿ ತನ್ನ ಮಗನಿಗೆ ಸಂಪತ್ತನ್ನು, ಅಧಿಕಾರವನ್ನು, ಸಿಂಹಾಸನವನ್ನು ಕೊಡಬೇಕು ಅಂತ ಹೇಳುವಂಥದ್ದು ಮಾತ್ರ ಅವನ ಯೋಚನೆಯಾಗಿತ್ತು. ಆದರೆ ಇದಕ್ಕಿಂತಲೂ ಮಿಗಿಲಾದಂತಹ ದುರ್ಬುದ್ಧಿ ದುರ್ಯೋಧನನದ್ದು. ಹೇಗಿರಬೇಕಾದ್ರೆ ವಿದುರ ಇವನ ಬಳಿಯಲ್ಲಿ ಹೇಳುವಂಥದ್ದು ಇದು ಕೂಟ ಶ್ಲೋಕ ಅಂತ ಯುಧಿಷ್ಠಿರನ ಹತ್ರ ಹೇಳುವಂಥದ್ದು. ಇತರರಿಗೆಲ್ಲ ಅರ್ಥವಾಗುವುದಿಲ್ಲ, ಆದರೆ ಇದು ಯುಧಿಷ್ಠಿರನಿಗೆ ಅರ್ಥ ಆಗ್ತದೆ. ಯಾರಿಗೆ ಹೇಳಬೇಕೋ ಅವನಿಗಿದು ಅರ್ಥ ಆದರೆ ಸಾಕು, ಮಿಕ್ಕವರಿಗೆಲ್ಲ ಅರ್ಥ ಆಗಬೇಕು ಅಂತಿಲ್ಲ. ಆ ರೀತಿ ರಹಸ್ಯವಾದಂಥ ಭಾಷೆಯಲ್ಲಿ ಮಾತಾಡುವಂಥದ್ದನ್ನು ಕೂಟ ಶ್ಲೋಕ ಅಂತ ಹೇಳ್ತಾರೆ. ಇದು ಮಹಾಭಾರತದಲ್ಲಿ 8800 ಇಂತಹ ಶ್ಲೋಕಗಳು ಉಂಟು ಅಂತ. ಯಾಕೆ ಇಂತಹ ಕೂಟ ಶ್ಲೋಕಗಳನ್ನು ರಚಿಸಿದರು? ನಾವು ಪ್ರಾರಂಭದಲ್ಲಿ ಮಾತನಾಡಿದ್ದನ್ನು ನೀವು ನೆನಪಿಸಿಕೊಳ್ಬೋದು. ಈ ವಿಚಾರ ಬಂದಿದೆ. ಯಾಕೆ ಅಂತ ಹೇಳಿದರೆ ನಾವೆಲ್ಲ ತಿಳಿದಿದ್ದ ಹಾಗೆ ವೇದವ್ಯಾಸರು ಹೇಳ್ತಾ ಹೋಗ್ತಾ ಇದ್ದಾರೆ ಮಹಾಭಾರತದ ಕಥೆಯನ್ನು. ಗಣಪತಿ ಬರೀತಾ ಇದ್ದಾನೆ ತಾನು. ಆದರೆ ಗಣಪತಿ ಹೇಳ್ತಾನಂತೆ, ನಾನು ಬರೀತೇನೆ ಎಷ್ಟು ವೇಗದಲ್ಲಿಯೋ ಅಷ್ಟು ವೇಗದಲ್ಲಿ ನೀವು ಹೇಳ್ತಾ ಹೋಗಬೇಕು, ನನಗೆ ಬರೆಯುವುದಷ್ಟೇ, ಎಲ್ಲಿಯೂ ನಾನು ವಿಶ್ರಾಂತಿಯಿಂದ ತೆಗೆದುಕೊಳ್ಳಿಕ್ಕಿಲ್ಲ. ಆಗ ವೇದವ್ಯಾಸರು ಹೇಳುತ್ತಾರೆ, ಸರಿ ನೀನು ಬರಿತಾ ಹೋಗು, ಆದರೆ ನಾನು ಹೇಳಿದಂತಹ ಶ್ಲೋಕಗಳನ್ನು ನೀನು ಅರ್ಥೈಸಿಕೊಂಡು ಬರೀಬೇಕು. ಹಾಗಿದ್ದಾಗ ಬರಿತಾ ಹೋಗು, ನಾನು ಹೇಳ್ತಾ ಹೋಗ್ತೇನೆ, ಅರ್ಥ ಮಾಡದೆ ನೀನು ಬರೀಲಿಕ್ಕಿಲ್ಲ ಅಂತ. ಎಲ್ಲಿ ವೇದವ್ಯಾಸರಿಗೆ ಮುಂದಿನ ಶ್ಲೋಕಗಳನ್ನು ಚಿಂತನೆ ಮಾಡಲಿಕ್ಕೆ ಕಾಲಾವಕಾಶ ಬೇಕಾಗ್ತದೋ ಅಂತಹ ಸಂದರ್ಭದಲ್ಲಿ ಇಂತಹ ಒಂದೊಂದು ಕಷ್ಟದ ಶ್ಲೋಕಗಳನ್ನು ಇಟ್ಟಿದ್ದಾರೆ. ಇದನ್ನು ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡು ಗಣಪತಿ ಬರೆಯುವಾಗ ಇವರು ಮುಂದಿನ ಶ್ಲೋಕವನ್ನು ರಚಿಸಿ ಬಿಡ್ತಿದ್ರು. ಇಂಥದ್ದು 8800 ಉಂಟು. ವೇದವ್ಯಾಸರು ಹೇಳ್ತಾರೆ, ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿಜ ಅಹಂ ವೇದ್ಮಿ ಶುಕಂ ವೆತ್ತಿ ಸಂಜಯೋ ವೆತ್ತಿವಾನವ ಅಂತ 8800 ಶ್ಲೋಕಗಳು ಉಂಟಪ್ಪ. ಆ 8800 ಶ್ಲೋಕಗಳಲ್ಲಿ ನಾನು ಎಲ್ಲವನ್ನು ಬಲ್ಲೆನು. ಶುಕಾಚಾರ್ಯನಿಗೂ ಗೊತ್ತು, ಶುಕಾಚಾರ್ಯ ಅಂದರೆ ಅವರ ಮಗ, ಸಂಜಯನಿಗೆ ಗೊತ್ತಿರಲೂಬಹುದು. ಇನ್ನು ಉಳಿದವರಿಗೆ ಯಾರಿಗೂ ಇದರ ಬಗ್ಗೆ ಅಷ್ಟೊಂದು ವಿವರವಾಗಿ ಯಾರಿಗೂ ಗೊತ್ತಿಲ್ಲ. ಸಂಜಯನಿಗೆ ಗೊತ್ತೂ ಇರಬಹುದು, ಗೊತ್ತಿಲ್ಲದೇನೂ ಇರಬಹುದು ಅಂತ ಹೇಳ್ತಾ ಹೋಗ್ತಾರೆ. ಅಂತಹ ಪ್ರಥಮ ಕೂಟ ಶ್ಲೋಕವು ಈ ಭಾಗದಲ್ಲಿ ಬರ್ತದೆ. ವಿದುರನನ್ನು ನೋಡಿದಂತಹ ವಿದುರ ಯುಧಿಷ್ಠಿರನನ್ನು ನೋಡಿ ತಾನು ಹೇಳ್ತಾನೆ, ಯಾಕೆಂದರೆ ಮುಂದೆ ಅಲ್ಲಿ ಅಪಾಯ ಉಂಟು. ಹಾಗಾಗಿ ಇದು ವಿದುರ ತಿಳ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಗೊತ್ತೂ ಆಗಿದೆ ಯಾವ ರೀತಿಯಾದಂಥ ಅಪಾಯ ಅಂತ ಹೇಳಿದರೆ, ಅಲ್ಲಿ ಅಗ್ನಿಯನ್ನು ಹಾಕಿ ಬೆಂಕಿಯನ್ನು ಹಾಕಿ ಇವರನ್ನೆಲ್ಲರನ್ನೂ ಕೂಡ ಸಾಯಿಸುವಂತಹ ಒಂದು ಯೋಜನೆ ರೂಪಿಸಿದ್ದಾನೆ ಅಂತ ಹೇಳುವಂಥದ್ದು ಗೊತ್ತುಂಟು. ಹಾಗಾಗಿ ಇಲ್ಲಿ ಹೇಳ್ತಾನೆ, ಎಲ್ಲರೂ ತೆರಳಿದ ನಂತರ ಉಳಿಯುವುದು ವಿದುರನೊಬ್ಬನೇ. ಯಾರಿಗೂ ತಿಳಿಯದಂತೆ ಹೇಳಬೇಕು ಅಂತ ಹೇಳುವಂಥ ಅಭಿಲಾಷೆಯು ಅವನಿಗಿತ್ತು. ಅವನು ಹೇಳ್ತಾನೆ, ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪಜ್ಞಮಿದಂ ವಚಃ ಪ್ರಾಜ್ಞಂ ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪಜ್ಞಂ ವಚೋಬ್ರವೀತ್ ಅಂತ. ಅಂದರೆ ಇದರ ಅರ್ಥ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಪ್ರಾಜ್ಞನು ಮತ್ತು ಪ್ರಾಜ್ಞರಾಡುವ ಮಾತಿನ ಗೂಢಾರ್ಥವನ್ನು ಗ್ರಹಿಸಬಲ್ಲವನು ಆದ ವಿದುರನು ಪ್ರಾಜ್ಞನಾದ ಮತ್ತು ಪ್ರಾಜ್ಞ ಪ್ರಲಾಪವನ್ನು ತಿಳಿದಿದ್ದ ಯುಧಿಷ್ಠಿರನನ್ನು ಕುಳಿತು ಹೇಳಿದನು ಅಂತ.
ಅಂದರೆ ಪ್ರಾಜ್ಞಾ ಪ್ರಲಾಪ ಅಂತ ಹೇಳಿದರೆ ವಿದ್ವಾಂಸರ ಮಾತು ಅಂತ ಅರ್ಥ. ಈ ಪ್ರಾಜ್ಞಾ ಪ್ರಲಾಪಜ್ಞ ಈ ವಿದ್ವಾಂಸರ ಮಾತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಮರ್ಥನಾದಂತಹ ಯುಧಿಷ್ಠಿರನಲ್ಲಿ ಪ್ರಾಜ್ಞನಾದಂತಹ ಅತ್ಯಂತ ತಿಳುವಳಿಕೆ ಉಳ್ಳಂತಹ ವಿದುರನು ಈ ಮಾತನ್ನು ಹೇಳಿದನು ಅಂತ. ಇದು ಮೇಲೆಗೆ ನಾವು ಆಲೋಚನೆ ಮಾಡುವಾಗ ಇವನು ವಿಚಾರವಂತರು ಬುದ್ಧಿವಂತರು ಮಾತಾಡಿದಂತಹ ಮಾತನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಉಳ್ಳವನು ಯುಧಿಷ್ಠಿರ ಅಂತ ಹೇಳಿದ್ರೂ ಕೂಡ ಇದರ ಹಿಂದಿನ ಅರ್ಥ ಅಂತ ಹೇಳಿದರೆ ಮ್ಲೇಚ್ಛ ಭಾಷೆಯನ್ನು ಯುಧಿಷ್ಠಿರ ಬಲ್ಲವನಾಗಿದ್ದ. ಮ್ಲೇಚ್ಛ ಭಾಷೆ ಅಂತ ಒಂದು ಭಾಷೆ ಇತ್ತು, ಆ ಭಾಷೆಯನ್ನು ಯುಧಿಷ್ಠಿರ ತಾನು ತಿಳ್ಕೊಂಡಿದ್ದ. ಹಾಗಾಗಿ ಆ ಭಾಷೆಯಲ್ಲಿ ಇಲ್ಲಿ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ ಅಂತ. ಯಾವುದೆಲ್ಲ ಕಣಿಕ ನೀತಿಯನ್ನು ಧೃತರಾಷ್ಟ್ರ ತಿಳಿದಿದ್ನೋ ಅದೆಲ್ಲವನ್ನೂ ಕೂಡ ಯುಧಿಷ್ಠಿರನೂ ತಿಳಿದಿದ್ದ. ಅವನಿಗೆ ಅದೆಲ್ಲದರನ್ನೂ ಕೂಡ ದ್ರೋಣಾಚಾರ್ಯರು ತಾವು ಅನುಗ್ರಹಿಸಿದ್ರು. ಜೊತೆಗೆ ಅವನು ಧರ್ಮಪುತ್ರ ಬೇರೆ, ಅತ್ಯಂತ ಬುದ್ಧಿವಂತನೂ ಆಗಿದ್ದ. ಹೀಗೆ ಈ ಕೂಟ ಶ್ಲೋಕಗಳು ಇನ್ನು ಕೆಲವೊಂದಷ್ಟು ಮುಂದುವರಿತದೆ. ಅದೆಲ್ಲ ಏನು, ಯಾವ ರೀತಿ ಮುಂದುವರಿತದೆ, ಯಾವ ರೀತಿಯಾಗಿ ವಿದುರ ರಕ್ಷಿಸಿಕೊಳ್ಳಿ ನಿಮ್ಮನ್ನು ನೀವು ಅಂತ ಹೇಳುವಂಥದ್ದನ್ನು ಯಾವ ರೀತಿ ಶ್ಲೋಕದ ಮುಖಾಂತರ ಇವರಿಗೆ ಹೇಳಿಕೊಡ್ತಾನೆ ಅನ್ನುವಂಥದ್ದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.